ಪರಿಚಯಿಸಿಕೊಳ್ಳುವವರಾಗಿರಬೇಕು. ಆಮೆನ್. ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪರಿಚಯಿಸಲ್ಪಡಬೇಕು. ಆಮೆನ್. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನಲ್ಲಿ ನಮ್ಮ ಗುರುತು ಏನಾಗಿದೆ? ಏನಾಗಿದೆ ಹೇಳಿ? ಯೇಸು ಸ್ವಾಮಿ ನಮ್ಮ ಗುರುತು ನಾವು ದೇವರ ಮಕ್ಕಳಾಗಿದ್ದೇವೆ. ಫಿಲೆಮೋನನ ಪತ್ರಿಕೆ ನಾವು ಓಪನ್ ಮಾಡೋಣ ರೀ. ಫಿಲೆಮೋನನಿಗೆ ಬರೆದ ಪತ್ರಿಕೆ. ಅಪೊಸ್ತಲನಾದ ಪೌಲನು ಫಿಲೆಮೋನನಿಗೆ ಒಂದು ಪತ್ರಿಕೆ ಬರೀತಾನೆ. ಆ ಪತ್ರಿಕೆಯನ್ನ ಇವತ್ತು ನಾವು ನೋಡೋಣ. ಒಂದನೇ ವಾಕ್ಯ. ಯಾರಾದ್ರೂ ಒಬ್ರು ಗಟ್ಟಿಯಾಗಿ ಹೋದ್ರೆ ತೆಗೆದಿರೋರು. ಕ್ರಿಸ್ತ ಯೇಸುವಿನ ಸೆರೆಯವನಾಗಿರುವ ಪೌಲನು ಸಹೋದರನಾದ ತಿಮೋಥೆಯನು ನಮಗೆ ಪ್ರಿಯನು ಜೊತೆ ಕೆಲಸದವನು ಆಗಿರುವ ಫಿಲೆಮೋನನೆಂಬ ನಿನಗೂ ಸಹೋದರಿಯಾದ ಅಪ್ಪಿಯಳಿಗೂ ನಮ್ಮ ಸಹಪಟನಾದ ಅರ್ಕಿಪ್ಪನಿಗೂ ನಿನ್ನ ಮನೆಯಲ್ಲಿ ಕೂಡುವ ಸಭೆಯವರಿಗೂ ಬರೆಯುವುದೇನೆಂದರೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಓಕೆ, ದೇವರಿಗೆ ಸ್ತೋತ್ರ. ಈ ಪತ್ರಿಕೆ ಯಾರ್ಯಾರಿಗೆ ಬರೀತಾ ಇದ್ದಾನೆ ಪೌಲ? ತಿಮೋಥೆಯನಿಗೂ ಮೇನ್ ಆಗಿ ಯಾರಿಗೆ ಬರೆದಿದ್ದಾನೆ? ಫಿಲೆಮೋನನಿಗೆ. ಅರ್ಥ ಆಯ್ತ್ರಿ? ತಿಮೋಥೆಯನಿಗೆ, ಫಿಲೆಮೋನನಿಗೆ, ಸಹೋದರಿಗೆ, ಮತ್ತೆ ಅರ್ಕಿಪ್ಪನಿಗೆ. ಎಷ್ಟು ಮಂದಿ ಹೆಸರೈತೆ? ಆತನ ಮನೆಯಲ್ಲಿ ಸಭೆ ಕೂಡ್ತಾ ಇತ್ತು. ಆ ಸಭೆ ಎಲ್ಲಾ ಜನರಿಗೂ ಕೂಡ ಪತ್ರಿಕೆ ಬರೆಯಲ್ಪಡ್ತಾ ಇದೆ. ಎಲ್ರಿಗೂ ನಾನು ಬರಿತಾ ಇದ್ದೇನೆ. ಇದು ಎಲ್ಲಿಂದ ಬರಿತಾ ಇದ್ದೇನೆ? ಅಪೊಸ್ತಲನಾದ ಪೌಲನು ಈ ಪತ್ರಿಕೆಯನ್ನ ಜೈಲಿನ ಒಳಗಡೆಯಿಂದ ಬರಿತಾ ಇದ್ದಾನೆ. ಸೆರೆಮನೆ ಪತ್ರಿಕೆಗಳು ಅಂತ ಕರೀತಾರೆ. ಪೌಲನು ಸೆರೆಮನೆಯಲ್ಲಿದ್ದಾನೆ. ಕ್ರಿಸ್ತನ ನಿಮಿತ್ತವಾಗಿ ಸೆರೆಯಲ್ಲಿದ್ದಾಗ ಅಲ್ಲಿ ಒಬ್ಬ ವ್ಯಕ್ತಿಗೆ ಸುವಾರ್ತೆ ಸಾರ್ತಾನೆ. ಒಬ್ಬ ಕಳ್ಳನಿಗೆ ಸುವಾರ್ತೆ ಸಾರ್ತಾನೆ. ಕಳ್ಳನ ಹೆಸರೇನ್ರಿ? ಓನೇಸಿಮ. ಅದರಲ್ಲಿದೆ ನೋಡಿ, ಹುಡುಕಿ ತೆಗೀರಿ ಯಾರಾದ್ರೂ. ಓನೇಸಿಮ ಅಂತ 10ನೇ ವಾಕ್ಯ ಓದಪ್ಪ. ನಾನು ಸೆರೆಯಲ್ಲಿ ಪಡೆದಿರುವ ನನ್ನ ಮಗನಾದ ಓನೇಸಿಮನ ವಿಷಯದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಓಕೆ ಸಾಕು. ಸೆರೆಯಲ್ಲಿ ಪಡೆದಿರುವ ನನ್ನ ಮಗನಾದ ಓನೇಸಿಮನ ವಿಷಯದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಸೆರೆಮನೆಯಲ್ಲಿ ಓನೇಸಿಮನು ಯಾಕೆ ಹೋಗಿದ್ದಾನೆ? ಈ ಫಿಲೆಮೋನನಿಗೆ ದ್ರೋಹ ಮಾಡಿದ. ಫಿಲೆಮೋನನಿಗೆ ಆಳಾಗಿದ್ದ, ದಾಸನಾಗಿದ್ದಾನೆ. ಯಾರು ಇದ್ದೀರಿ ಎಲ್ಲರೂ? ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಓಕೆ, ಓನೇಸಿಮನು ಯಾರಾಗಿದ್ದಾರೆ? ಫಿಲೆಮೋನನ ದಾಸನಾಗಿದ್ದ. ಈತನು ಫಿಲೆಮೋನನಿಗೆ ಅಪನಂಬಿಗಸ್ತನಾಗಿ ಕಂಡದ್ದರಿಂದ ಫಿಲೆಮೋನನು ಕಂಪ್ಲೇಂಟ್ ಕೊಟ್ಟು ಓನೇಸಿಮನನ್ನ ಜೈಲಿಗೆ ಕಳಿಸುತ್ತಾನೆ. ಈ ಜೈಲಿನಲ್ಲಿ ಅಪೊಸ್ತಲನಾದ ಪೌಲನು ಇರ್ತಾನೆ. ಈ ಅಪೊಸ್ತಲನಾದ ಪೌಲನು ಓನೇಸಿಮನಿಗೆ ಸುವಾರ್ತೆ ಹೇಳ್ತಾನೆ. ಸುವಾರ್ತೆ ಹೇಳಿ ರಕ್ಷಣೆ ಹೊಂದಿದ ಆದ್ಮೇಲೆ ದೇವರು ಇವನಿಗೆ ಅದ್ಭುತವಾಗಿ ಬಿಡುಗಡೆ ಕೊಡ್ತಾರೆ. ಹಲ್ಲೆಲೂಯಾ. ಯಾರಿಗೆ ಬಿಡುಗಡೆ ಕೊಡ್ತಾರೆ? ಓನೇಸಿಮನಿಗೆ ಬಿಡುಗಡೆ ಕೊಡ್ತಾರೆ. ಬಿಡುಗಡೆ ಆಗ್ತಾನೆ. ಇವನ ಸೆರೆಮನೆ ವಾಸ ಆದ ಮೇಲೆ ಬಿಡುಗಡೆ ಆಗ್ತಾನೆ. ಈತನು ಒಳ್ಳೆಯ ನಡತೆ ಉಳ್ಳವನು ಎಂಬುದಾಗಿ ಬಿಡುಗಡೆ ಮಾಡ್ತಾರೆ. ಕಳುಹಿಸುವಾಗ ತಿರ್ಗಾ ಯಜಮಾನನ ಬಳಿಗೆ ಪೌಲನು ಓನೇಸಿಮನನ್ನ ಕಳಿಸಿಕೊಡ್ತಾ ಇದ್ದಾನೆ. ಅವಾಗ ಅವನು ಹೇಳ್ತಾನೆ, ಓನೇಸಿಮನು ನಿನ್ನಿಂದ ಕತ್ತುಕೊಂಡಂತ ವಿಷಯದಲ್ಲಿ ಏನಾದ್ರೂ ಕೊಡ್ಬೇಕಾಗಿದ್ರೆ ಅದು ನನ್ನ ಲೆಕ್ಕದಲ್ಲಿರಲಿ, ನಾನು ಅದನ್ನು ಕೊಡ್ತೇನಪ್ಪ. ಓನೇಸಿಮನನ್ನ ಮೊದಲಿನಂತೆ ನೀನು ಅವನನ್ನ ಸೇರಿಸಿಕೊ. ನೀನು ಹಾಳಾಗಿ ಆತನನ್ನು ಮತ್ತೆ ಸೇರಿಸಿಕೊ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಳಾಗಿ ಸೇರಿಸಿಕೊ ಎಂಬುದಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ಬರೀತಾ ಇದ್ದಾನೆ. ಇಲ್ಲಿ ಏನಿದೆ ಅಂದ್ರೆ 16ನೇ ವಾಕ್ಯ ಯಾರಾದ್ರೂ ಹೋದ್ರಿ? ಇನ್ನು ಮೇಲೆ ಅವನು ದಾಸನಾಗದೆ ದಾಸನ
ತನ್ನಗಿಂತ ಉತ್ತಮನಾಗಿ ಪ್ರಿಯ ಸಹೋದರನಂತಾಗಬೇಕು. ಓಕೆ, ಅಪೊಸ್ತಲನಾದ ಪೌಲನು ಏನ್ ಹೇಳ್ತಾ ಇದ್ದಾನೆ? ಇನ್ನು ಮೇಲೆ ಓನೇಸಿಮನ ಏನಾಗಬಾರ್ದು? ದಾಸನಾಗಬಾರ್ದು. ಏನಾಗ್ಬೇಕಂತೆ? ದಾಸನಿಗಿಂತಲೂ ಉತ್ತಮನಾಗಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಅಂದ್ರೆ ತಿರ್ಗಾ ಓನೇಸಿಮನನ್ನ ಫಿಲೆಮೋನನಿಗೆ ಬಳಿಗೆ ಪೌಲನು ಕಳಿಸಿಕೊಟ್ಟಿದ್ದಾನೆ. ಇನ್ನು ಮೇಲೆ ಅವನನ್ನ ಆಳುತ್ತರ ನೋಡ್ಬೇಡ, ನಿನ್ನ ಸಮನಾಗಿ ನೋಡಿಕೋ. ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವ್ರಿ? ಎಲ್ಲರೂ ಒಂದೇ ಸಮನಾಗಿದ್ದೇವೆ. ಹಲ್ಲೆಲೂಯ. ಪೌಲನು ಏನ್ ಬರೀತಾ ಇದ್ದಾನೆ? ಇನ್ನು ಮೇಲೆ ಅವನನ್ನ ದಾಸನಾಗಿರ್ಬಾರ್ದು. ಯಾರು ದಾಸನಾಗಿರ್ಬಾರ್ದು? ಓನೇಸಿಮನು. ಆತನಿಗೆ ಕಳ್ಳತನ ಮಾಡಿದ್ದಾನೆ. ಯಾರ ಮನೆಯಲ್ಲಿ? ಫಿಲೆಮೋನ ಮನೆಯಲ್ಲಿ ಆತನು ಕಳ್ಳತನ ಮಾಡಿದ್ದಾನೆ. ಫಿಲೆಮೋನನು ಒಬ್ಬ ಶ್ರೀಮಂತ ವ್ಯಕ್ತಿ, ಕಳ್ಳತನ ಮಾಡಿದ್ದಾನೆ, ಅಪನಂಬಿಕಸ್ಥನಾಗಿದ್ದಾನೆ. ಆಮೇಲೆ ಪೌಲನು ಏನ್ ಬರೀತಾ ಇರೋದು? ಇನ್ನು ಮೇಲೆ ಆತನು ನಿನಗೆ ಆಳಾಗಿರಬಾರ್ದು. ಸರಿಯಲ್ಲಿ ನಾನು ಪಡೆದಂತ ನನ್ನ ಮಗನು ಇವನು. ಸುವಾರ್ತೆ ಮೂಲಕ ಕ್ರಿಸ್ತನಲ್ಲಿ ನಾನು ಈ ಮಗನನ್ನ ಪಡೆದಿದ್ದೇನೆ. ತಿರ್ಗಾ ನಿನ್ನ ಬಳಿಗೆನೆ ಕಳಿಸಿಕೊಡ್ತಾ ಇದ್ದೇನೆ. ನನ್ನ ಹತ್ರನೇ ನನ್ನ ಸೇವೆ ಮಾಡೋದಕ್ಕಾಗಿ ಆತನ ಇಟ್ಕೋಬಹುದಾಗಿತ್ತು. ಆದ್ರೆ ನಿನ್ನ ಆಳು ಆತನ ಆಗಿರೋದ್ರಿಂದ ನಾನು ತಿರುಗಿ ಆತನನ್ನ ನಿನ್ನ ಬಳಿಗೆನೆ ಕಳಿಸಿಕೊಡ್ತಾ ಇದ್ದೇನೆ. ಇನ್ನು ಮೇಲೆ ನಿನಗೆ ಆತನು ಆಳಿನಂತೆ ಇರಬಾರದು, ನಿನಗೆ ಸಮಾನನಾಗಿರ್ಬೇಕು ಎಂಬುದಾಗಿ. ಕ್ರಿಸ್ತನಲ್ಲಿ ಆಳು ಒಡೆಯನು ಎಂಬ ಭೇದ ಇಲ್ಲ. ಆಮೇಲೆ ಕ್ರಿಸ್ತನಲ್ಲಿ ಏನಿಲ್ಲ ರೀ? ಆಳು ಒಡೆಯ, ಮೇಲ್ಜಾತಿಯವನು ಕೆಳಜಾತಿಯವನು ಎಂಬಂತ ಭೇದ ಇಲ್ಲ. ಎಲ್ಲರೂ ಕ್ರಿಸ್ತನಲ್ಲಿ ನಾವು ಒಂದೇ ಆಗಿದ್ದೇವೆ. ಆಮೇಲೆ ಪಕ್ಕದಲ್ಲಿ ನೆರವೇರಿ, ಕ್ರಿಸ್ತನಲ್ಲಿ ನಾನು ನೀನು ಒಂದೇ ಎಂಬುದಾಗಿ. ಹಲ್ಲೆಲೂಯ. ನಾವು ಯೇಸುವನ್ನ ಹಿಂಬಾಲಿಸುವವರಾಗಿದ್ದೇವೆ. ಎಲ್ಲರೂ ಸೇರಿ ನಾವು ಯಾರನ್ನ ಹಿಂಬಾಲಿಸ್ತಾ ಇದ್ದೀವಿ? ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತ ಜನರಾಗಿದ್ದೇವೆ. ಆಮೇಲೆ ಹಲ್ಲೆಲೂಯ. ಯೇಸು ಕ್ರಿಸ್ತನನ್ನ ಇಂಥವ್ರು ಹಿಂಬಾಲಿಸ್ಬೇಕಂತ ಏನಾದ್ರು ಇದೆಯಾ? ಇಲ್ಲಲ್ಲ, ಯಾರು ಬೇಕಾದ್ರೂ ಹಿಂಬಾಲಿಸಬಹುದು, ಯಾರು ಬೇಕಾದ್ರೂ ನಂಬಿಕೆ ಇಡಬಹುದು. ಆಮೇಲೆ ಎಲ್ಲರೂ ನಂಬುವುದಕ್ಕೆ ಅನುಕೂಲತೆ ಇದೆ. ಒಬ್ಬ ಭಿಕ್ಷುಕನ ಯೇಸುವನ್ನು ನಂಬೋದು, ಒಬ್ಬ ಸಭಾಪಾಲಕನ ಯೇಸುವನ್ನು ನಂಬೋದು, ಒಬ್ಬ ಶ್ರೀಮಂತನ ಯೇಸುವನ್ನು ನಂಬೋದು, ಒಬ್ಬ ನೌಕರಸ್ಥನ ಯೇಸುವನ್ನು ನಂಬೋದು, ಒಬ್ಬ ಕೂಲಿಯಾಳ ಯೇಸುವನ್ನು ನಂಬೋದು. ಹಲ್ಲೆಲೂಯ. ಸ್ತ್ರೀಯರು ಯೇಸುವನ್ನು ನಂಬ್ತೇವೆ, ಪುರುಷರು ಯೇಸುವನ್ನು ನಂಬ್ತೇವೆ. ಎಲ್ಲರೂ ಒಂದೇ ಆಗಿದ್ದೇವೆ. ಹಲ್ಲೆಲೂಯ. ಎಲ್ಲರೂ ಕೂಡ ಆತನನ್ನೇ ನಾವು ಹಿಂಬಾಲಿಸುವವರಾಗಿದ್ದೇವೆ. ಆಮೇಲೆ ಆದ್ದರಿಂದ ನಾವೆಲ್ಲರೂ ಕೂಡ ಶಿಷ್ಯರನ್ನು ಕೂಡ ಮಾಡುವವರಾಗಿದ್ದೇವೆ. ಆಮೇಲೆ ದೇವರಿಗೆ ಸ್ತೋತ್ರ. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ ಅದರ 2ನೇ ಅಧ್ಯಾಯ 10ನೇ ವಾಕ್ಯ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಆತನ ನಿರ್ಮಾಣ ಯಾವುದಕ್ಕಾಗಿ ದೇವರನ್ನು ಸೃಷ್ಟಿ ಮಾಡಿದ್ದಾರೆ? ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿಯೇ ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟಿದೆ. ಇನ್ನು ವಚನ ಇದೆಯಲ್ಲ ಸರ್? ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಹಲ್ಲೆಲೂಯ. ನಮ್ಮನ್ನು ದೇವರು ಯಾವುದಕ್ಕೋಸ್ಕರ ನೇಮಕ ಮಾಡಿದ್ದಾರೆ? ಒಳ್ಳೆ ಕಾರ್ಯಗಳನ್ನ ಮಾಡಬೇಕು. ಸತ್ಕಾರ್ಯಗಳು. ಸತ್ಕಾರ್ಯ ಅಂದ್ರೆ ಗೌರವಿಸೋದು, ಸತ್ಕಾರ ಮಾಡೋದು ಅಂತ ನೋಡಿ. ಈ ಸತ್ಕಾರ ಸಮಾರಂಭ ಅಂತ ಇಟ್ಕೊಂಡಿರ್ತಾರೆ ನೋಡ್ರಿ. ಸತ್ಕಾರ ಸಮಾರಂಭ ಅಂದ್ರೆ ಏನೇನ್ ಮಾಡ್ತಾರೆ ಅಲ್ಲಿ? ಶಾಲ್ ಹಾಕ್ತಾರೆ, ಮಾಲೆ ಹಾಕ್ತಾರೆ, ಒಂದು ಹಣ್ಣಿನ ಪ್ಲೇಟ್ ಕೊಡ್ತಾರೆ, ಕಿರೀಟ ಹಾಕ್ತಾರೆ, ಫುಲ್ ಮರ್ಯಾದೆ ಕೊಡ್ತಾರೆ, ಮಕ್ಕಳನ್ನ ಇಟ್ಟು ಮತ್ತೆ ಫೋಟೋ ಹೊಡ್ಸ್ಕೊತಾರೆ. ಇದು ಸತ್ಕಾರ, ಹೌದಲ್ಲ? ಸರಿ, ನಮ್ಗೆ ಯಾರ್ಯಾರು ಸ್ನೇಹಿತರಿದ್ದಾರೋ, ನಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲರಿಗೂ ಕೂಡ ಸತ್ಕಾರ ಮಾಡುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನ ಕರೆದಿದ್ದಾನೆ. ಹಲ್ಲೆಲೂಯ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನೀನು ಸತ್ಕಾರ ಮಾಡ್ಬೇಕಂತಲೇ ಕ್ರಿಸ್ತನು ನಿನ್ನನ್ನು ಕರೆದಿದ್ದಾನೆ ಅಂತ ಹೇಳ್ರಿ. ಹಲ್ಲೆಲೂಯ. ನಾವು ಸತ್ಕಾರ ಮಾಡುವಂತ ಜನರಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವ್ರಿ? ಯೇಸು ಸ್ವಾಮಿಯಲ್ಲಿ ನಮ್ಮ ಗುರುತು ಏನು? ಸತ್ಕಾರ ಮಾಡುವವರೇ ದೇವರ ಮಕ್ಕಳು. ಆಮೆನ್. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ನಾವು ಯಾವುದೇ ಭೇದಗಳನ್ನು ಕೂಡ ನಾವು ಮಾಡಲಿಕ್ಕೆ ಹೋಗಬಾರ್ದು. ಆದಿಕಾಂಡ
ಒಂದನೇ ಇದೆ 26ನೇ ವಾಕ್ಯ ಯಾರಾದ್ರೂ ಒಬ್ಬರು ಅದಕ್ಕೆ 1:26. ಆಮೇಲೆ ದೇವರು ಹಾ. ನಮ್ಮ ಸ್ವರೂಪದಲ್ಲಿ ಹಾ. ನಮ್ಮ ಹೋಲಿಕೆಯ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹಾರಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅನ್ನುವರು. ಆಮೆನ್. ದೇವರು ಏನ್ ಮಾಡಿದ್ದಾರೆ ಇಲ್ಲಿ? ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನ ಸೃಷ್ಟಿ ಮಾಡಿದ್ದಾರೆ. ಆಮೆನ್. ಇಲ್ಲಿದ್ದೇವೆ ಎಲ್ಲರೂ ಮನುಷ್ಯರಂಗ ಇದೀವಲ್ರಿ? ಹೌದಲ್ಲ? ಬೇರೆ ಏನಿಲ್ಲ. ಮತ್ತೊಂದೇ ಇದ್ದವ್ರು ನೋಡ್ರಿ ಒಂದ್ಸರಿ, ನೀವು ನಮ್ಮಂಗೆ ಇದೆಯಾ ಅಂತ ಹೇಳ್ರಿ. ಸ್ವಲ್ಪ ನಮ್ಮ ಕಲರ್ ಬ್ಲ್ಯಾಕ್ ಅಂಡ್ ವೈಟು, ರೆಡ್ ಅಂಡ್ ವೈಟು ಏನೋ ಒಂದು ಇರ್ಬೋದು, ಆದ್ರೆ ಎಲ್ಲರೂ ಹೆಂಗಿದೀವ್ರಿ? ಮನುಷ್ಯರೇ. ಆಮೇಲೆ ಯಾರಾಗಿದ್ದೇವೆ? ಯಾರಾಗಿದ್ದೇವೆ? ದೇವರು ಏನು ಈ ವಾಕ್ಯನ ಓದಿದ್ವಲ್ಲ, ಯಾರ ಸ್ವರೂಪದಲ್ಲಿ ದೇವರು ನಮ್ಮನ್ನು ಮಾಡಿದಾರ್ರಿ? ಆತನ ಸ್ವರೂಪದಲ್ಲಿ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ. ಆಮೇಲೆ ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ದೇವರ ಸ್ವರೂಪ ನೀನಾಗಿದ್ದೀಯ ಅಂತ ಹೇಳಿ. ಆಮೇಲೆ ಹಲ್ಲೆಲೂಯಾ. ನಮ್ಮ ದೇವರು ಹೆಂಗಿದ್ದಾರೆ? ಯಾರಾಗಿದ್ದಾರೆ? ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ಹೆಂಗಿದ್ದಾರೆ ದೇವರು ಕೇಳಿ. ಹೆಂಗ ಹಲ್ಲೆಲೂಯಾ. ದೇವರು ನನ್ನ ನಿನ್ನ ಹಾಗೇನೆ ಇದ್ದಾರೆ. ಆಮೇಲೆ ಯಾರಾಗಿದ್ದೀವಿ ನಾವು? ದೇವರ ಹಾಗೇನೆ ಇದ್ದೀವಿ. ಆಮೇಲೆ ಅರ್ಥ ಆಯ್ತ್ರಿ? ಅದಕ್ಕಾಗಿ ನಾವು ದೇವರನ್ನು ಕೇಳ್ಬೋದು, ದೇವರೇ ನಿನ್ನ ಹಾಗೆ ನನ್ನ ಹಾಗೆ ಒಳ್ಳೆ ಮಗುವನ್ನು ಕೊಡು ಅಂತ ನಾವು ಕೇಳ್ಬೋದು. ಆಮೇಲೆ ದೇವರ ಹಾಗೆ. ಆಮೇಲೆ ಅದು ಹೆಂಗಿರ್ತದೆ ದೇವರ ಹಾಗೆ ಅಂದ್ರೆ ಮಗು ನಮ್ಮ ಹಾಗೆನೇ ಇರ್ತದೆ. ಆಮೇಲೆ ನಮ್ಮ ದೇವರೇನು ಬೇರೆ ರೀತಿ ಇಲ್ಲ ರೀ, ಹೌದಲ್ಲ? 10 ಕೈ 20 ತಲೆ ಇಲ್ಲ, ಒಂದೇ ತಲೆ, ಎಡೆ ಕೈ ಎಡೆ ಕಾಲು. ನಾವು ಹೆಂಗೆ ಆತನ ಹೆಂಗಿದ್ದಾನೋ ಹಂಗೆ ನಾವು ಸೃಷ್ಟಿಸಲ್ಪಟ್ಟಿದೆ. ಆಮೇಲೆ ನಾವು ಹೇಗೆ ಸೃಷ್ಟಿಸಲ್ಪಟ್ಟಿದ್ದೇವೆ? ದೇವರ ಹಾಗೇನೆ ಸೃಷ್ಟಿಸಲ್ಪಟ್ಟಿದ್ದೇವೆ, ದೇವರ ಹಾಗೇನೆ ಇದ್ದೇವೆ. ಆದುದರಿಂದ ಕ್ರಿಸ್ತನಲ್ಲಿ ನಮ್ಮ ಗುರುತು ಏನಾಗಿದೆ ರೀ? ಕ್ರಿಸ್ತನ ಹಾಗೆ ನಾವು ಕೂಡ ಇದ್ದೇವೆ. ಆಮೇಲೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3:28 ವಾಕ್ಯ ಹೋದ್ರೆ ಯಾರಾದ್ರೂ ಒಬ್ರು? ಗಲಾತ್ಯ 3:28. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು ಆಳು ಒಡೆ ಎಂದು ಗಂಡು ಹೆಣ್ಣು ಎಂದು ಭೇದವಿಲ್ಲ. ಆಮೇನ್. ಇನ್ನೊಂದ್ಸರಿ ಹೋದ್ರೆ ವಾಕ್ಯನ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು ಆಳು ಒಡೆಯನು ಎಂದು ಗಂಡು ಗಂಡು ಹೆಣ್ಣು ಎಂದು ಭೇದ ನಮಗೆ ಇಲ್ಲ. ನಮ್ಮಲ್ಲಿ ಯಾವುದೇ ಭೇದಗಳು ಇರಬಾರ್ದು. ಆಮೇಲೆ ಕ್ರಿಸ್ತನಲ್ಲಿ ನಮ್ಮ ಗುರುತು ಏನಾಗಿರ್ಬೇಕ್ರಿ? ಯಾವುದೇ ಭೇದ ನಮ್ಮಲ್ಲಿ ಇರಬಾರ್ದು. ನಾವು ಮೇಲ್ಜಾತಿಯವರು, ಕೀಳ್ ಜಾತಿಯವರು, ದೊಡ್ಡವರು, ಸಣ್ಣವರು ಎಂಬ ಭೇದ ನಮಗೆ, ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನುವಂಥ ಭೇದ ಇಲ್ಲ. ಎಲ್ಲರೂ ನಾವು ಒಂದೇ. ಆಮೇಲೆ ಹಲ್ಲೆಲೂಯಾ. ಯಾರಿಗೂ ಕೂಡ ನಾವು ಭೇದ ಭಾವ ಮಾಡಬಾರ್ದ್ರಿ. ಯಾಕೆಂದ್ರೆ ಎಲ್ಲರೂ ನಾವು ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆಮೇಲೆ ರೋಮಾಪುರದವರಿಗೆ 3:23 ವಾಕ್ಯ ಯಾರಾದ್ರೂ ಒಬ್ರು ಹೋದ್ರಿ? 3:23. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಹಲ್ಲೆಲೂಯಾ. ನಾವೆಲ್ಲರೂ ಏನಾಗಿದ್ದೀವ್ರಿ? ಮೊದಲು ಏನಾಗಿದ್ದೀವಿ? ಪಾಪಿಗಳಾಗಿದ್ದೀವಿ. ಈಗ ಯಾರಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ. ಸ್ವಲ್ಪ ಮಾತಾಡ್ರಿ ಎಲ್ಲರೂ, ಆಕ್ಟಿವ್ ಇರ್ರಿ. ಯಾಕೋ ನಿದ್ದೆ ಮಾಡಕ್ಕಿದ್ದಂಗೆ ಐತಲ್ಲ ಇವತ್ತು. ನಾವೆಲ್ಲರೂ ಮೊದಲು ಏನಾಗಿದ್ದೀವ್ರಿ? ಜೋರಾಗಿ ಎಲ್ಲರೂ ಹೇಳ್ರಿ, ಏನಾಗಿದ್ದೀವಿ? ಜೋರಾಗಿ ಹೇಳ್ರಿ. ಇನ್ನು ನಾವೆಲ್ಲರೂ ಏನಾಗಿದ್ವಿ? ಜೋರ್ಲಿ ಹೇಳ್ರಿ ಅಂದ್ರೆ ಹಿಂಗ
ಸರಿ, ಈಗೇನಾಗಿದ್ದೀವಿ? ರಾಜ್ಯವಂಶಸ್ಥರಾಗಿದ್ದೇವೆ. ಹೇಳ್ರಿ ಎಲ್ಲರೂ.